ನಮಸ್ಕಾರ ವಿಶ್ವವಾಣಿ ಟಿವಿ ಸ್ಪೆಷಲ್ಗೆ ಸ್ವಾಗತ. ನಾನು ಚಿದಾನಂದ್ ರುದ್ರಾಪುರ್ ಮಠ್. ಅಂತೂ ಇಂತೂ ಇಂಗ್ಲೆಂಡ್ ಸರಣಿಗೆ ರೆಡಿ ಆಯಿತು ಇಂಡಿಯನ್ ಟೀಮ್. ಇದೇ ಇಂಗ್ಲೆಂಡ್ ವಿರುದ್ಧ ತ್ರಿಶತಕ ಬಾರಿಸಿದ್ದ ನಮ್ಮ ಕನ್ನಡಿಗ ತಂಡಕ್ಕೆ ಆಯ್ಕೆ. ಬಹಳ ವರ್ಷಗಳ ನಂತರ ಕಮ್ ಬ್ಯಾಕ್ ಮಾಡಿದ ವೀರ ಕನ್ನಡಿಗ. ಹೌದು, ಬಹುನಿರೀಕ್ಷಿತ ಇಂಗ್ಲೆಂಡ್ ಟೆಸ್ಟ್ ಸರಣಿಗೆ ಬಿಸಿಸಿಐ ಟೀಮ್ ಇಂಡಿಯಾವನ್ನ ಆಯ್ಕೆ ಮಾಡಿದೆ. ಕ್ರಿಕೆಟ್ ದಿಗ್ಗಜರಾದ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರ ವಿದಾಯದ ಕಾರಣದಿಂದ ಬಿಸಿಸಿಐಗೆ ದೊಡ್ಡ ಟೆನ್ಷನ್ ಆಗಿತ್ತು. ದಿಢೀರೆಂದು ಇಬ್ಬರು ಮಹಾನ್ ಕ್ರಿಕೆಟರ್ಸ್ ಟೆಸ್ಟ್ ಕ್ರಿಕೆಟ್ಗೆ ನಿವೃತ್ತಿ ಹೇಳಿದ ತಕ್ಷಣ ಎಲ್ಲರಲ್ಲೂ ಆತಂಕ ಮನೆ ಮಾಡಿತ್ತು. ಅದು ಇಂಗ್ಲೆಂಡ್ ಸರಣಿಯ ಹೊಸ್ತಿಲಲ್ಲೇ ವಿದಾಯ ಹೇಳಿದ್ದರಿಂದ ಬಿಸಿಸಿಐಗೆ ದೊಡ್ಡ ಹೆಡ್ಏಕ್ ಆಗಿತ್ತು. ಇಂಗ್ಲೆಂಡ್ ಅಂತ ಬಲಿಷ್ಠ ತಂಡದ ವಿರುದ್ಧ ಟೆಸ್ಟ್ ಸರಣಿ ಆಡುವುದು ಅಷ್ಟು ಸುಲಭವಲ್ಲ. ಅದರಲ್ಲೂ ಅವ್ರದೇ ಆದ ನೆಲಕ್ಕೆ ಹೋಗಿ ಟೆಸ್ಟ್ ಕ್ರಿಕೆಟ್ ಆಡುವುದು ಅಂತಿಂತ ಮಾತಲ್ಲ. ಅನುಭವ ಇಲ್ಲದ ಆಟಗಾರನ ಕರೆದುಕೊಂಡು ಟೆಸ್ಟ್ ಆಡುವುದು ಆ ಬ್ರಿಟಿಷ್ ಪಿಚ್ ಕಂಡೀಷನ್ಗಳಲ್ಲಿ ಸಾಧ್ಯವೇ ಇಲ್ಲ. ಹಾಗಾಗಿ ಇಂಗ್ಲೆಂಡ್ ಸರಣಿಯವರೆಗೆ ಮತ್ತು ಇನ್ನೂ ಕೆಲ ವರ್ಷಗಳ ಕಾಲ ಟೆಸ್ಟ್ ಆಡಲಿ ಎಂಬ ಉದ್ದೇಶದಿಂದ ವಿರಾಟ್ ಅವರನ್ನ ಮನವೊಲಿಸುವ ಕೆಲಸವನ್ನ ಬಿಸಿಸಿಐ ಸಾಧ್ಯವಾದಷ್ಟು ಮಟ್ಟಿಗೆ ಮಾಡಿತು. ಆದರೆ ಕೊನೆಗೆ ಕೊಹ್ಲಿ ನಿರ್ಧಾರ ಮಾತ್ರ ಅಚಲವಾಗಿತ್ತು. ವಿದಾಯವನ್ನ ಹೇಳಿಯೇ ಬಿಟ್ರು. ಹೀಗೆ ಬಿಸಿಸಿಐಗೆ ಒಂದಲ್ಲ ಎರಡಲ್ಲ ನಾನಾ ವಿಘ್ನಗಳು ಇಂಗ್ಲೆಂಡ್ ಸರಣಿಗೆ ಮುನ್ನ ಬಂದಿರತಕ್ಕಂಥದ್ದು. ಆದರೆ ಕೊನೆಗೂ ಸಮಯ ತೆಗೆದುಕೊಂಡು ತುಂಬಾ ಯೋಚನೆ ಮಾಡಿ ಭವಿಷ್ಯದ ದೃಷ್ಟಿಯಿಂದ ಒಂದೊಳ್ಳೆ ನಿರ್ಧಾರವನ್ನ ತೆಗೆದುಕೊಂಡಿದೆ ಬಿಸಿಸಿಐ. ಇಂಗ್ಲೆಂಡ್ ಟೆಸ್ಟ್ ಸರಣಿಗೆ ತಂಡವನ್ನ ಆಯ್ಕೆ ಮಾಡಿದೆ. ನಾಯಕನ ಪಟ್ಟವನ್ನ ಕೊನೆಗೆ ಯಂಗ್ಸ್ಟರ್ ಗಿಲ್ಗೆ ಪಟ್ಟವನ್ನ ಕಟ್ಟಲಾಗಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಈ ಒಂದು ತಂಡದಲ್ಲಿ ಬಹಳ ವರ್ಷಗಳ ನಂತರ ನಮ್ಮ ಕನ್ನಡಿಗನೊಬ್ಬ ಟೆಸ್ಟ್ ಕ್ರಿಕೆಟ್ಗೆ ಕಮ್ ಬ್ಯಾಕ್ ಮಾಡಿದ್ದಾರೆ. ಹಾಗಾಗಿ ಇದೀಗ ಭಾರತ ತಂಡದಲ್ಲಿ ಮೂವರು ಕನ್ನಡಿಗರು ಸ್ಥಾನವನ್ನು ಪಡೆದಂತಾಗಿದೆ. ಬಹಳ ಕುತೂಹಲವನ್ನು ಕೆರಳಿಸಿದ್ದ ಇಂಗ್ಲೆಂಡ್ ಟೆಸ್ಟ್ ಸರಣಿಗೆ ತಂಡವನ್ನು ಆಯ್ಕೆ ಮಾಡಿದ ಬಿಸಿಸಿಐ ಗಿಲ್ಗೆ ಒಲಿದ ನಾಯಕನ ಪಟ್ಟ ಅಂತ ಹೇಳ್ಬೋದು. ಇಂಗ್ಲೆಂಡ್ ವಿರುದ್ಧ ಟೆಸ್ಟ್ ಸರಣಿಗಾಗಿ ಭಾರತ ಟೆಸ್ಟ್ ತಂಡವನ್ನ ಪ್ರಕಟಿಸಲಾಗಿದೆ. 16 ಸದಸ್ಯರ ತಂಡವನ್ನ ಯುವ ಆಟಗಾರ ಶುಭ್ಮನ್ ಗಿಲ್ ಅವರು ಮುನ್ನಡೆಸಲಿದ್ದಾರೆ. ಇದಕ್ಕೂ ಮುನ್ನ ಟೀಮ್ ಇಂಡಿಯಾ ಟೆಸ್ಟ್ ತಂಡದ ನಾಯಕತ್ವ ಬುಮ್ರಾಗೆ ಒಲಿಯಲಿದೆ ಎನ್ನಲಾಗಿತ್ತು. ಆದರೆ ಭವಿಷ್ಯದ ದೃಷ್ಟಿಯಿಂದ ಗಿಲ್ ಅವರಿಗೆ ನಾಯಕತ್ವ ಪಟ್ಟ ಕೊಟ್ಟಲಾಗಿದೆ. ಹಾಗೆ ಉಪನಾಯಕರಾಗಿ ರಿಷಬ್ ಪಂತ್ ಆಯ್ಕೆಯಾಗಿದ್ದಾರೆ. ಯಾವೆಲ್ಲ ನಮ್ಮ ಕನ್ನಡಿಗರಿಗೆ ಅವಕಾಶ ಸಿಕ್ಕಿದೆ ಎನ್ನುವಂಥದ್ರ ಬಗ್ಗೆ ಒಮ್ಮೆ ನೋಡ್ಕೊಂಡು ಬರೋದಾದ್ರೆ, ಭಾರತ ಟೆಸ್ಟ್ ತಂಡದ ಆಧಾರ ಸ್ತಂಭವಾಗಿರುವ ಕೆಎಲ್ ರಾಹುಲ್ ಇಂಗ್ಲೆಂಡ್ ವಿರುದ್ಧದ ಸರಣಿಗೆ ಆಯ್ಕೆಯಾಗುವ ಮೂಲಕ ರೋಹಿತ್ ಅವರ ಅನುಪಸ್ಥಿತಿಯಲ್ಲಿ ರಾಹುಲ್ ಇಂಗ್ಲೆಂಡ್ ವಿರುದ್ಧ ಆರಂಭಿಕರಾಗಿ ಕಣಕ್ಕಿಳಿಯುವಂತಹ ಸಾಧ್ಯತೆ ದಟ್ಟವಾಗಿದೆ. ರಾಹುಲ್ ಆಯ್ಕೆಯಾಗಿದ್ದಾರೆ. ಮತ್ತೊಬ್ಬ ಕರ್ನಾಟಕದ ವೇಗಿ ಪ್ರಸಿದ್ಧ ಕೃಷ್ಣ ಮತ್ತೊಮ್ಮೆ ಭಾರತ ಟೆಸ್ಟ್ ತಂಡದಲ್ಲಿ ಸ್ಥಾನ ಪಡೆಯುವಲ್ಲಿ ಸಫಲರಾಗಿದ್ದಾರೆ. ಇನ್ನು ಮೂರನೆಯವರಾಗಿ 8 ವರ್ಷಗಳ ಬಳಿಕ ಮತ್ತೆ ವೈಟ್ ಜೆರ್ಸಿಯಲ್ಲಿ ಮಿಂಚಲು ಸಜ್ಜಾಗಿರುವ ಮತ್ತು ಇದೇ ಇಂಗ್ಲೆಂಡ್ ವಿರುದ್ಧ ತ್ರಿಶತಕವನ್ನು ಸಿಡಿಸಿ ಮೆರೆದಾಡಿದ್ದ ಕರುಣ್ ನಾಯರ್ ಅವರು ಕೂಡ ಮತ್ತೆ ಮಿಂಚಲು ಸಜ್ಜಾಗಿದ್ದಾರೆ. ಕರುಣ್ ನಾಯರ್ ಅವರ ಆಟದ ಬಗ್ಗೆ ಒಮ್ಮೆ ಹೇಳುವುದಕ್ಕಿಂತಲೂ ಮುಂಚೆ ಇಂಗ್ಲೆಂಡ್ ಸರಣಿಗೆ ಯಾವೆಲ್ಲ ಆಟಗಾರರು ಆಯ್ಕೆಯಾಗಿದ್ದಾರೆ ಎಂಬುದರ ಬಗ್ಗೆ ಒಮ್ಮೆ ತಿಳ್ಕೊಂಡು ಬಂದ್ಬಿಡೋಣ. ಶುಭ್ಮನ್ ಗಿಲ್ ಅವರು ನಾಯಕ, ರಿಷಬ್ ಪಂತ್ ಉಪನಾಯಕ, ಕೆಎಲ್ ರಾಹುಲ್, ಸಾಯಿ ಸುದರ್ಶನ್, ಅಭಿಮನ್ಯು ಈಶ್ವರನ್, ಕರುಣ್ ನಾಯರ್, ನಿತೀಶ್ ಕುಮಾರ್ ರೆಡ್ಡಿ, ರವೀಂದ್ರ ಜಡೇಜಾ, ಧ್ರುವ್ ಜುರೇಲ್, ವಾಷಿಂಗ್ಟನ್ ಸುಂದರ್, ಶಾರ್ದೂಲ್ ಠಾಕೂರ್, ಜಸ್ಪ್ರೀತ್ ಬುಮ್ರಾ, ಮೊಹಮ್ಮದ್ ಸಿರಾಜ್, ಪ್ರಸಿದ್ಧ ಕೃಷ್ಣ, ಆಕಾಶ್ ದೀಪ್, ಕುಲ್ದೀಪ್ ಯಾದವ್. ಈ ಮೇಲಿನ ಎಲ್ಲ ಆಟಗಾರರು ಇಂಗ್ಲೆಂಡ್ ಸರಣಿಗೆ ಆಯ್ಕೆಗೊಂಡಿದ್ದಾರೆ. ಆದರೆ ಕರುಣ್ ನಾಯರ್ ಅವರನ್ನ ಆಯ್ಕೆ ಮಾಡಿರುವ ಹಿಂದೆ ನಾನಾ ಲೆಕ್ಕಾಚಾರ ಅಡಗಿದೆ. ಕರುಣ್ ಈಗಾಗಲೇ ರಣಜಿ ಟ್ರೋಫಿಯಲ್ಲಿ ಮಿಂಚಿದ್ದಾರೆ. ಕರ್ನಾಟಕದ ರಣಜಿ ತಂಡದಲ್ಲಿ ಸ್ಥಾನ ಸಿಗಲಿಲ್ಲವೆಂದು ವಿದರ್ಭ ತಂಡದ ಪರ ಆಡಿ ತನ್ನ ಸಾಮರ್ಥ್ಯವನ್ನ ತೋರಿಸಿದ್ದಾರೆ ಕರುಣ್. ಇದೇ ಕಾರಣದಿಂದ ಕರುಣ್ ನಾಯರ್ ಅವರನ್ನ ಡೆಲ್ಲಿ ಕ್ಯಾಪಿಟಲ್ಸ್ ಸೆಳೆದುಕೊಳ್ಳುತ್ತೆ. ಇವರಿಗೆ ಅವಕಾಶವನ್ನು ಕೂಡ ಕೊಡುತ್ತೆ. ಮೊದಲಿಗೆ ಬೆಂಚ್ ಕಾದ್ರೂ ಕೂಡ ಮಧ್ಯದಲ್ಲಿ ಬ್ಯಾಟಿಂಗ್ ಅವಕಾಶ ಸಿಕ್ಕಾಗ ಸರಿಯಾಗಿ ಸದುಪಯೋಗ ಪಡಿಸಿಕೊಂಡು ಅಬ್ಬರದ ಬ್ಯಾಟಿಂಗ್ ಮಾಡ್ತಾರೆ. ಇನ್ನು ಕೆಲ ಪಂದ್ಯಗಳಲ್ಲಿ ಡೆಲ್ಲಿ ಪರ ಉತ್ತಮ ಪ್ರದರ್ಶನವನ್ನು ತೋರ್ತಾರೆ. ಇದು ಬಿಸಿಸಿಐ ಕಣ್ಣಿಗೆ ಬೀಳುತ್ತೆ. ಕರುಣ್ ಅವರು ಮತ್ತೆ ಫಾರ್ಮ್ ಕಂಡುಕೊಂಡಿರುವುದನ್ನು ಗಮನಿಸಿದ ಬಿಸಿಸಿಐ ಇಂಗ್ಲೆಂಡ್ ಸರಣಿಗೆ ಆಯ್ಕೆ ಮಾಡುತ್ತೆ. ಮತ್ತು ಇವರು ಇಂಗ್ಲೆಂಡ್ ಸರಣಿಯಲ್ಲಿ ಉತ್ತಮ ಆಟವನ್ನು ಆಡಿದ್ರು, ತ್ರಿಶತಕವನ್ನು ಕೂಡ ಸಿಡಿಸಿದ್ರು, ರಣಜಿಯಲ್ಲೂ ಒಳ್ಳೆಯ ಬ್ಯಾಟಿಂಗ್ ಅನ್ನು ಕೂಡ ಮಾಡಿದ್ರು ಮತ್ತು ಟೆಸ್ಟ್ ಕ್ರಿಕೆಟ್ಗೆ ಒಗ್ಗಬಲ್ಲ, ಸ್ಲೋ ಇನ್ನಿಂಗ್ಸ್ ಕಟ್ಟಬಲ್ಲ ಆಟದ ಶಕ್ತಿ ಕೂಡ
ನಾಯರ್ ಅವರಲ್ಲಿದೆ. ಇವೆಲ್ಲ ಅಂಶಗಳನ್ನು ಗಮನಿಸಿ ಇಂದು BCCI 8 ವರ್ಷಗಳ ನಂತರ ಕರುಣ್ ನಾಯರ್ ಅವರಿಗೆ ಮಣೆ ಹಾಕಿದೆ. ಕರುಣ್ ನಾಯರ್ ಅವರ ಆಯ್ಕೆ ಬಗ್ಗೆ ಮತ್ತು ಒಟ್ಟು 3 ಕನ್ನಡಿಗರು ಟೀಮ್ ಇಂಡಿಯಾದಲ್ಲಿ ಸ್ಥಾನ ಪಡೆದುದರ ಬಗ್ಗೆ ನಿಮಗೇನು ಅನಿಸುತ್ತೆ ಕಾಮೆಂಟ್ ಮೂಲಕ ತಿಳಿಸಿ. ಮತ್ತಷ್ಟು ಕ್ರಿಕೆಟ್ನ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ವಿಶ್ವಾನಿಯ ಸ್ಪೆಷಲ್ ಯೂಟ್ಯೂಬ್ ಚಾನಲ್ ಅನ್ನು. ನಮಸ್ಕಾರ.